ಸರ್ವವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಪೂರ್ಣಬೋಧೋ ಚಿದಾನಂದ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ ರಹ ಓಂ. ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ಯಾರು ನಮ್ಮ ಚಾನಲಿನ ಸಬ್ಸ್ಕ್ರೈಬ್ ಆಗಿಲ್ಲ, ಖಂಡಿತ ಸಬ್ಸ್ಕ್ರೈಬ್ ಆಗಿ. ತುಳಸಿ ಕನ್ನಡ ಇರತಕ್ಕಂಥದ್ದೇ ನಿಮಗೋಸ್ಕರ ಪಾಸಿಟಿವ್ನೆಸ್ ಕೊಡೋದಕ್ಕೆ, ಅಂದರೆ ಭಾಳ ವಿಶೇಷವಾಗಿ ನಿಮಗೋಸ್ಕರ ಉತ್ತಮ ಮಾಹಿತಿಗೋಸ್ಕರ ತುಳಸಿ ಫಾಲೋಅಪ್ ಮಾಡಿ. ಇವತ್ತಿನ ಈ ಒಂದು ಎಪಿಸೋಡ್ ನಾನು ಕೊಡ್ತಾ ಇರ್ತಕ್ಕಂಥದ್ದು ನೋಡಿ, ಮಕರ ರಾಶಿಯವರು ಯಾವ ಪೂರ್ವ ಪುಣ್ಯದಿಂದ ನೀವು ಜನನವಾಗಿದ್ದೀರಿ, ನಿಮ್ಮ ಈ ಭೂಮಿಯ ಮೇಲಿನ ಕಾರ್ಯವೇನು, ಅದು ಸರಳವಾಗಿ ತಿಳಿಸ್ಕೊಡ್ತಾ ಇದ್ದೇನೆ. ಪ್ರತಿಯೊಂದು ರಾಶಿಯವರದ್ದು ಮಾಡಿದ್ದೇನೆ ನೋಡಿ. ಆ ಒಂದು ತತ್ವ ಆಧಾರದ ಮೇಲೆ ನಾವು ಜೀವನವನ್ನು ಇಟ್ಕೊಂಡ್ರೆ ಅಟ್ಲೀಸ್ಟ್ ಸುಸ್ಥಿರವಾಗಿ ಬದುಕ್ಬೋದು. ಕಷ್ಟ ನಷ್ಟಗಳು ಬರಬಾರ್ದು ಅಂತ ಏನಿಲ್ಲ, ಬಟ್ ನೋಡಿ, ಒಂದು ತಿಳ್ಕೊಳ್ಳಿ, ಯಾವುದೇ ವ್ಯಕ್ತಿಯ ವಿಡಿಯೋವನ್ನು ನೋಡಿದ್ರೆ ಸಂಪೂರ್ಣವಾಗಿ ನೋಡಿ. ಕೆಲವೊಬ್ಬರು ಹೆಡ್ಲೈನ್ ನೋಡಿಬಿಟ್ಟು ಹಾಗೆ ಹೀಗೆ ಅಂತ ಕಾಮೆಂಟ್ ಮಾಡೋದಕ್ಕಿಂತ ಟೇಕ್ ಎ ಮಿನಿಟ್, ಒಂದು ಸ್ವಲ್ಪ ನಿಧಾನ ಮಾಡಿಕೊಂಡು ನೋಡಿ ಏನಿದೆ, ಎಸ್ ಆರ್ ನೋ. ಕೆಲವೊಬ್ಬರದ್ದು ಎಲ್ಲರೂ ನೋಡಿ, ಒಂದು ತಿಳ್ಕೊಳ್ಳಿ, ಎಲ್ಲರನ್ನೂ ಸ್ಯಾಟಿಸ್ಫೈಡ್ ಮಾಡಲಿಕ್ಕೆ ಆಗೋದಿಲ್ಲ. ದಟ್ ಈಸ್ ನೋ, ಅವರವರೇ ಆದಂಥ ಸ್ಟ್ಯಾಟಸ್ ಇರುತ್ತೆ. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದಂಥ ಮನೋಭಾವತೆ ಇರುತ್ತೆ. ಅಫ್ಕೋರ್ಸ್ ಗುರು ತತ್ವ ಆಲ್ಮೋಸ್ಟ್ ಆಲ್ ಸನ್ಮಾರ್ಗಕ್ಕೆ ಮಾತ್ರ ಎಡೆ ಮಾಡಿಕೊಡುತ್ತೆ, ಅದರ್ವೈಸ್ ನಥಿಂಗ್ ಟು ವರಿ. ಯಾರು ಆ ಸನ್ಮಾರ್ಗವನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳೋದಿಲ್ವೋ ಅವನು ಗುರುವಲ್ಲ, ಇನ್ಕ್ಲೂಡಿಂಗ್ ಮೀ ಆಲ್ಸೋ, ಯಾರಾದರೂ ಆಗಿರ್ಬೋದು. ಸೊ ಮಕರ ರಾಶಿಯವರು ಏನು ಅವರ ಪೂರ್ವ ಪುಣ್ಯದಲ್ಲಿ ಏನು ತಗೊಂಬಂದಿದ್ದಾರೆ, ಅವರ ಜೀವನ ಈ ಒಂದು ಕಾಲದಲ್ಲಿ ಹೇಗಿರ್ತದೆ, ಯಾವ ಕಡೆ ಫೋಕಸ್ ಮಾಡಿದ್ರೆ ಗುಡ್ಡಾಗ್ತದೆ, ಏನು ತಪ್ಪುಗಳು ಅವರಲ್ಲಿ ನಡೀತಕ್ಕಂಥದ್ದಿರ್ತದೆ, ಅದನ್ನು ಓವರ್ಕಮ್ ಮಾಡ್ಕೊಂಬಂದ್ರೆ ಹೇಗೆ ಜೀವನ ಇರುತ್ತೆ, ಸಿಂಪಲ್ ಆಗಿರ್ತಕ್ಕಂಥ ನಾಲೆಡ್ಜ್ ನೋಡಿ. ಮಕರ ರಾಶಿ ಶನಿಯ ತತ್ವ, ಕಾಲಪುರುಷ ಕುಂಡಲಿ ನೋಡಿದಾಗ ದಶಮ ಸ್ಥಾನ, ಸ್ವಲ್ಪ ಸ್ಟ್ರಾಟಜಿ ಜಾಸ್ತಿ ಇರುತ್ತೆ, ತಲೆ ತಗ್ಸೋದಿಲ್ಲ ಸರ್ವೇ ಸಾಮಾನ್ಯವಾಗಿ. ಬರೀ ಈಗೋಸ್ಟಿಕ್ ನೇಚರಲ್ಲೇ ಬಂದಿರತಕ್ಕಂಥದ್ದು, ಅಧಿಕಾರದ ಮನೋಭಾವತೆ. ಅಲ್ಲಿ ಪ್ರಾರಂಭ ನಾವು ನೋಡಬೇಕಾದ್ರೆ ಉತ್ತರಾಷಾಢ ನಕ್ಷತ್ರ, ಶ್ರವಣ ಧನಿಷ್ಠ ನಕ್ಷತ್ರಗಳನ್ನು ಕೂಡಿರ್ತಕ್ಕಂಥದ್ದು. ಉತ್ತರಾಷಾಢ ನಕ್ಷತ್ರ ಮೊದಲು ಸೂರ್ಯನ ಒಂದು ದಶದಿಂದ ಪ್ರಾರಂಭ, ನಂತರದಲ್ಲಿ ಬರ್ತಕ್ಕಂಥ ಶ್ರವಣ ನಕ್ಷತ್ರ. ಶ್ರವಣ ನಕ್ಷತ್ರ ಸ್ವತಃ ಚಂದ್ರನ ನಕ್ಷತ್ರ. ನಂತರದಲ್ಲಿ ಮತ್ತೆ ಧನಿಷ್ಠ ಕುಜನ ನಕ್ಷತ್ರ. ಹೇಗಿರ್ತದೆ ಜೀವನ, ಅಲ್ಲಿಂದ ಪೂರ್ವ ಪುಣ್ಯವನ್ನು ನೋಡಿ. ಪೂರ್ವ ಪುಣ್ಯ ಪಂಚಮ ಸ್ಥಾನ, ಮಕರ ರಾಶಿಯಿಂದ ಪಂಚಮ ಸ್ಥಾನ ಯಾವುದು? ಪಂಚಮ ಸ್ಥಾನನೇ ವೃಷಭ ರಾಶಿ. ಇವೆಲ್ಲ ಭೂತತ್ವ ರಾಶಿಗಳು. ಅಲ್ಲೂ ಸಹಿತವಾಗಿ ನಾವು ನೋಡೋದಾದರೆ ಮೊದಲೇ ಕೃತಿಕಾ ನಕ್ಷತ್ರ, ತದನಂತರದಲ್ಲಿ ರೋಹಿಣಿ ನಕ್ಷತ್ರ, ತದನಂತರದಲ್ಲಿ ಮೃಗಶಿರ ನಕ್ಷತ್ರ. ಸಿಂಪಲ್. ಅಲ್ಲಿಂದ 9ರ ಸ್ಥಾನವನ್ನು ನೋಡಿ, ಸೇಮ್ ಆ್ಯಸ್ ಯೂಶುವಲ್. ಉತ್ತರ ಫಲ್ಗುಣಿ, ನಂತರದಲ್ಲಿ ಹಸ್ತ ನಕ್ಷತ್ರ, ಚಿತ್ತಾ ನಕ್ಷತ್ರ. ನಿಮ್ಮ ಜೀವನ ಹೇಗೆ, ಜೀವನ ಶೈಲಿ ನೋಡಿ. ಭಾಳ ಸವಿಸ್ತಾರವಾಗಿ ನಾವು ನೋಡೋದಾದರೆ ಮ್ಯಾಕ್ಸಿಮಮ್ ಮಕರ ರಾಶಿ ಆಲ್ಮೋಸ್ಟ್ ಆಲ್ ಜೀವನ ಪ್ರಾರಂಭ ಹಂತದಲ್ಲೇ ಸ್ವಲ್ಪ ಮಟ್ಟಿಗೆ ಕಷ್ಟ ನಷ್ಟಗಳನ್ನು ಎಡೆ ಮಾಡಿಕೊಂಡು ಜೀವನದಲ್ಲಿ ಆಳವಾಗಿ ಅಧ್ಯಯನ ತಿಳ್ಕೊಳ್ತಕ್ಕಂಥದ್ದು, ಇವೆಲ್ಲ ಬಾಲ್ಯ ವ್ಯವಸ್ಥೆ ಇರ್ತದೆ. ಬಾಲ್ಯ ವ್ಯವಸ್ಥೆ ಡಿಪೆಂಡಿಂಗ್ ಅಪಾನ್ ಸೂರ್ಯನ ಸ್ಥಾನ. ಮಕರ ರಾಶಿಯವ್ರಿಗೆ ಒಂದು ವಿಚಾರ, ಭಾಳ ಇನ್ಸ್ಟಿಟ್ಯೂಷನ್ ಚೆನ್ನಾಗಿ ವರ್ಕ್ ಆಗ್ತಕ್ಕಂಥದ್ದು ಇರ್ತದೆ. ಯಾಕೆಂದರೆ ಮೊದಲೇ ಪ್ರಾರಂಭ ಹಂತ ಅಷ್ಟಮ ಸ್ಥಾನ ಸೂರ್ಯ. ಅವರು ಹೇಗೆ ಮಕರ ರಾಶಿಯವರು ನೋಡಿ, ಭಾಳ ವಿಶೇಷವಾಗಿರ್ತಕ್ಕಂಥ ಗುಣ ಒಂದು ಹೇಗೆ ಅಂದರೆ ಅನಲೈಸಿಂಗ್ ಕೇಪಬಿಲಿಟಿ ಜಾಸ್ತಿ ಇರುತ್ತೆ. ಎಲ್ಲಿ ಬಿದ್ದೋಗ್ತಾರೆ ಮಕರ ರಾಶಿಯವರು ನಿಮಗೆ ತಿಳಿಸ್ತೇನೆ, ಎಲ್ಲಿ ಜೀವನದಲ್ಲಿ ಎಡುತ್ತಾರೆ, ಮತ್ತು ಹೇಗೆ ಕಷ್ಟ ನಷ್ಟಗಳು ಬರಬಹುದು. 100% ಸತ್ಯ ಇದು. ಇದನ್ನು ಸರಿಯಾಗಿ ಅನಲೈಸ್ ಮಾಡ್ಕೊಳ್ಳಿ. ಮಕರ ರಾಶಿಯವರು ಎಲ್ಲಿ ಯಾವ ತಪ್ಪುಗಳನ್ನು ನಾವು ಮಾಡ್ತೇವೆ, ಆ ತಪ್ಪುಗಳಿಂದ ಮುಂದಿನ ಜೀವನ ಏನಾದರೂ ಸಮಸ್ಯೆಗೆ ಈಡಾಗ್ತದಾ, ಆ ತಪ್ಪುಗಳನ್ನು ನಾವು ಕಂಟ್ರೋಲ್ ಮಾಡಿದ್ರೆ ಹೇಗೆ ಜೀವನ ಸುಸ್ಥಿರವಾಗಿ ನಿಲ್ಲುತ್ತೆ, ಇದು ಕೂಲಂಕುಷ ಹಚ್ಚಬೇಕು ನೋಡಿ. ನೀವು ಜೀವನದಲ್ಲಿ ಮ್ಯಾಕ್ಸಿಮಮ್ ಒಂದು ಪೊಟೆನ್ಷಿಯಲ್ ಅಂದರೆ ಒಂದು ಒಳ್ಳೆಯ ವೈಭೋಗದಿಂದಲೇ ಹುಟ್ಟು ಬಂದಿರತಕ್ಕಂಥ ಫ್ಯಾಮಿಲಿಯಿಂದಲೇ ಇರ್ತದೆ.
ಕಷ್ಟ ನಷ್ಟ ಆಮೇಲೆ ಅವರವರ ಜೀವನದಲ್ಲಿ ಸೂರ್ಯನ ಅಂಶಗಳನ್ನು ನೋಡಿ ನಾವು ನೋಡಬೇಕಾಗುತ್ತೆ. ರಾಜಮನೆತನದಿಂದ ಅಲ್ಲೂ ಕೂಡ ಅವರು ಕಷ್ಟಪಟ್ಟು ಬಂದಿರತಕ್ಕಂಥ ಹಿನ್ನೆಲೆಯನ್ನು ತೋರಿಸ್ತದೆ. ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಬಾಲ್ಯಾವ್ಯವಸ್ಥೆ ಒಂದಷ್ಟು ರಾಜವೈಭೋಗದ ಜೊತೆ ಕ್ಲಿಷ್ಟಗಳು ಅಂದರೆ ಸ್ವಲ್ಪ ಸಮಸ್ಯೆಗಳು ಕೂಡಿರ್ತಕ್ಕಂಥದ್ದು ಇರ್ತದೆ. ಇವರ ಮಧ್ಯಾವ್ಯವಸ್ಥೆ ಅಂತ ನೋಡ್ತೀವಿ. ಮಧ್ಯಾವ್ಯವಸ್ಥೆ ಅಂದರೆ ಸಮಕಾಲೀನ ಯೌವನದ ಸ್ಥಾನ. ಯೌವನದ ಸ್ಥಾನದಲ್ಲಿ ಏನಾದರೂ ಆಸೆಗಳಿಂದ ಹೋಗಿ ಬಿದ್ದರೂ ಖಂಡಿತ ಬರುತ್ತೆ. ಶ್ರವಣ ನಕ್ಷತ್ರ, ಚಂದ್ರ ನಕ್ಷತ್ರ, ಯಾವಾಗ ಅವರು ಒಂದು ರೀತಿಯಾದಂಥ ಜೀವನವನ್ನು ಕಟ್ಕೊಳ್ದಲೇ ಇದ್ದು ತುಂಬ ಆಸೆಗಳಿಂದ ಅದು ಮಾಡಬೇಕು, ಇದು ಮಾಡಬೇಕು, ಆ ಕಡೆ ಹೋಗಬೇಕು, ಈ ಕಡೆ ಹೋಗಬೇಕು, ಅದನ್ನು ಜಂಪಿಂಗ್ ಮೋಡ್ ಇಟ್ಕೊಂಡ್ರೆ ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಮಧ್ಯಾವ್ಯವಸ್ಥೆ ಬಿದ್ದೋಯ್ತು, ಕೊನೆಯ ಭಾಗದಲ್ಲಿ ಸುಸ್ಥಿರತೆ ಹೋಗಿ ಕಷ್ಟಗಳೇ ನೋಡಬೇಕಾಗ್ತಕ್ಕಂಥ ಅನಿವಾರ್ಯತೆ ಬರುತ್ತೆ. ನೋಡಿ, ಒಂದು ತಿಳ್ಕೊಳ್ಳಿ, ಮಕರ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಕೊನೆಯ ಭಾಗನೂ ಕೂಡ ಒಂದು ರೀತಿಯಾಗಿ ಹೋರಾಟದ ಮನೋಭಾವ ಇದ್ದೇ ಇರುತ್ತೆ. ಹೌದಲ್ವೋ? 100% ಇರುತ್ತೆ. ಪೂರ್ವ ಪುಣ್ಯದಲ್ಲಿ ನೋಡಿ, ಮಧ್ಯ ಏನೋ ಒಂದಷ್ಟು ಸಂತೋಷ ಕಂಡೆ, ಕೊನೆಯ ಭಾಗನೂ ಕೂಡ ನೀವು ಕಷ್ಟದಿಂದಲೇ ಕೂಡಿರ್ತಕ್ಕಂಥದ್ದು ಇರ್ತದೆ. ಕೊನೆಯ ಭಾಗನೂ ನೋಡ್ಕೊಳ್ಳಿ, 9ರ ಸ್ಥಾನ ನೋಡಿ, ಉತ್ತರಾಷಾಢ ನಕ್ಷತ್ರ, ನಂತರದಲ್ಲಿ ಬರ್ತಕ್ಕಂಥ ಹಸ್ತ ನಕ್ಷತ್ರ. ಕೈಯಿಂದ ಮಾಡಬೇಕು, ಕೆಲಸ ಮಾಡ್ತಲೇ ಇರಬೇಕು. ಏನೇ ಸೊಫಿಸ್ಟಿಕೇಟೆಡ್ ಆಗಿರಲಿ, ಏನೇ ರಾಜವೈಭೋಗ ಇದ್ದರೂ ನಿಮ್ಮ ವರ್ಕ್ ಎಫಿಷಿಯನ್ಸಿ ಬೇಕೇ ಬೇಕಾಗುತ್ತಲ್ಲಿ. ನಂತರದಲ್ಲಿ ಬರ್ತಕ್ಕಂಥ ಚಿತ್ತಾ ನಕ್ಷತ್ರ ಒಂದಷ್ಟು ತುಲಾರಾಶಿಗೆ ಬೀಳುತ್ತೆ. ನೆಮ್ಮದಿ ಎಲ್ಲಿ ಒಟ್ಟಾರೆಗೆ ನಾವು ನೋಡ್ತಕ್ಕಂಥದ್ದು ಈ ಮಕರ ರಾಶಿಯವ್ರಿಗೆ ಕೆಲವೊಂದು ಬಾರಿ ಅವಕಾಶಗಳು 9/6 ಯಾವಾಗಲೂ ಕೂಡ ದೂರ ಇರ್ತಕ್ಕಂಥದ್ದು. ಕೆಲವೊಬ್ಬೊಬ್ಬರು ಮಕರ ರಾಶಿ ನೋಡಿ, ವಿದೇಶದಲ್ಲಿ ಹೆಚ್ಚು ವಾಸ, ಹೆಚ್ಚು ಕೂಡ ಅಲ್ಲಿ ತಲ್ಲೀನತೆ. ಧನಿಷ್ಠ ನಕ್ಷತ್ರ ಸ್ವಲ್ಪ ಅವರ ಕರ್ಮವನ ಸ್ಥಾನ ಆ್ಯಕ್ಚುಲಿ ಅವ್ರಿಗೆ ವಿದೇಶದಲ್ಲಿ ಭಾಳ ವಿಶೇಷತೆ ಇರ್ತಕ್ಕಂಥದ್ದು ನಾವು ನೋಡಿದ್ವಿ. ಇವರಿಗೆ ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ವಿಶೇಷವಾಗಿ ಇವರು ಸಂಗಾತಿ ಬಂದ ನಂತರ, ಅಂದರೆ ಅರ್ಥಾತ್ ಮಧ್ಯಾವಸ್ಥೆಯಲ್ಲಿ ಸ್ವಲ್ಪ ಶುಭದಾಯಕವಿದ್ದು ಕ್ಲಿಷ್ಟ ಒಂದು ಭಾಳ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು, ಸುಖ ಸಂತೋಷಗಳನ್ನು ಎಂಜಾಯ್ ಮಾಡ್ತಕ್ಕಂಥದ್ದು ಸತ್ಯವಾದರೂ ಕೊನೆಯ ಭಾಗದಲ್ಲಿ ಅವರು ದುಡಿಲೇಬೇಕು, ಫ್ಯಾಮಿಲಿಗೋಸ್ಕರ ದುಡಿಲೇಬೇಕು. ಕೆಲವೊಂದು ಮಕ್ಕಳು ಮೊದಲು ಎಲ್ಲರೂ ಬಂದರೂ ಕೂಡ ಫ್ಯಾಮಿಲಿಗೋಸ್ಕರ ಅವರು ದುಡಿತಲೇ ಇರಬೇಕಾಗ್ತದೆ. ಅವರೆಲ್ಲ ಬಾಳುಗಳು, ಅವರೆಲ್ಲ ಜೀವನವೆಲ್ಲ ಕೂಡ ಅವ್ರ ಫ್ಯಾಮಿಲಿಗೋಸ್ಕರನೇ. ಅದಕ್ಕೋಸ್ಕರ ಪೂರ್ವ ಪುಣ್ಯ ನೋಡ್ಕೊಳ್ಳಿ, ಎಷ್ಟು ಪ್ರಿಸೈಸ್ ಆಗಿದೆ ನೋಡಿ. ಪೂರ್ವ ಪುಣ್ಯನು ಕೂಡ ನೀನು ಫ್ಯಾಮಿಲಿಗೋಸ್ಕರನೇ ಹುಟ್ಟು ಬಂದಿದ್ಯಾ, ದೊಡ್ಡ ಕುಟುಂಬದಲ್ಲಿ ಹುಟ್ಟು ಬಂದಿದ್ಯಾ, ಫ್ಯಾಮಿಲಿಗೋಸ್ಕರನೇ ಬದುಕಬೇಕು, ಫ್ಯಾಮಿಲಿಗೋಸ್ಕರನೇ ದುಡಿಬೇಕು. ಇದು ನಿಮ್ಮ ತತ್ವ. ಸಪ್ತಮ ಸ್ಥಾನ ಚಿತ್ತಾ ನಕ್ಷತ್ರವರದು ತುಲಾ ರಾಶಿಯಲ್ಲಿ ನೋಡಿ ಎಷ್ಟು ಪ್ರಿಸೈಸ್ ಆಗಿಟ್ಟಿದ್ದಾನೆ. ಸೊ ಹಾಗಾಗಿ ನಿಮ್ಮ ಜೀವನದ ಒಂದು ಗುರಿ ತತ್ವವನ್ನು ನಾವು ಮಕರ ರಾಶಿಯನ್ನು ನೋಡಿದ್ರೆ ಹೆಚ್ಚು ಸಾರ್ವಜನಿಕ ಇನ್ವಾಲ್ವ್ಮೆಂಟ್ ಇರ್ತಕ್ಕಂಥದ್ದು ಜಾಸ್ತಿ ತೋರಿಸ್ತದೆ. ಕೆಲವೊಂದು ಬಾರಿ ಬಿಸ್ನೆಸ್ ವರ್ಗಕ್ಕೂ ಕೂಡ ಮಕರ ರಾಶಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ. ರಾಜಕೀಯವಾಗಿರ್ತಕ್ಕಂಥ ವಿಚಾರಗಳಲ್ಲೂ ಕೂಡ ಭಾಳ ವಿಶೇಷತೆಯನ್ನು ಕೊಡ್ತಕ್ಕಂಥದ್ದು ಇರ್ತದೆ. ಮಕರ ರಾಶಿ ನಾನು ಹೇಳ್ತಾ ಇದ್ದೇನೆ ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ನಿಜವಾಗ್ಲೂ ನೆಗ್ಲೆಕ್ಟ್ ಮಾಡಬೇಡಿ. ಮಕರ ರಾಶಿ ಯಾರ ವಿಡಿಯೋನ ನೋಡ್ತಿದ್ರೋ ಮಧ್ಯಭಾಗದಲ್ಲಿ ತಪ್ಪುಗಳನ್ನು ಮಾಡಬೇಡಿ. ನಿಮ್ಮ ಮನಸ್ಸನ್ನು ಯಾರು ಕೇಂದ್ರೀಕೃತವಾಗಿ ಇಟ್ಕೊಳ್ತಾರೋ ಯೌವನ ವ್ಯವಸ್ಥೆಯಲ್ಲಿ ಅವರು ಅಟ್ಲೀಸ್ಟ್ ನೆಮ್ಮದಿಯನ್ನು ಕಾಣ್ತಕ್ಕಂಥದ್ದು ಇರ್ತದೆ. ಇಲ್ಲಾಂದರೆ ದುಡಿತಲೇ ಇರಬೇಕು, ಕೊನೆಯವರೆಗೂ ದುಡಿತಲೇ ಇರಬೇಕಾಗುತ್ತೆ. ಎಂಜಾಯ್ಮೆಂಟ್ಸ್ ಎನ್ನದೇ ಕಡಿಮೆ ಆಗ್ತಕ್ಕಂಥದ್ದು ಬರ್ತದೆ. ಸೊ ಮಕರ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಈ ತತ್ವ ಆಧಾರದ ಮೇಲೆ ಬಂದಿರತಕ್ಕಂಥದ್ದು ಜಾಸ್ತಿ ಇರುತ್ತೆ. ಫ್ಯಾಮಿಲಿಗೋಸ್ಕರನೇ ಇರ್ತಕ್ಕಂಥದ್ದು ಮಕರ ರಾಶಿ. ಇದು 200% ಸತ್ಯ. ಖಂಡಿತವಾಗಿ ನಿಮ್ಮ ಯಾವ್ಯಾವ ಏನೇನು ಕೆಟಗರೀಸಲ್ಲಿದ್ದೀರೋ ನನಗೆ ಕಾಮೆಂಟ್ ಮಾಡಿ. ಸಾಧ್ಯವಾದಷ್ಟು ಇನ್ನಷ್ಟು ಅನಾಲಿಸಿಸ್ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.